ನಮಸ್ಕಾರ ಟೆಕ್ ಪ್ರಿಯರ್. ಇವತ್ತು ನಾವು ಟ್ರೆಂಡಿಂಗ್ ಆಗಿರುವ ಜೆಮಿನಿ ಎಐ ಇಮೇಜ್ ಜನರೇಷನ್ ಬಗ್ಗೆ ಕಲಿಯೋಣ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೆಡೆ ಈ ಜೆಮಿನಿ ಎಐ ಟ್ರೆಂಡ್ ಸಾಕಷ್ಟು ವೈರಲ್ ಆಗಿದೆ. ಇದರಲ್ಲಿ ನೀವು ನಿಮ್ಮ ಫೋಟೋ ಅಥವಾ ಯಾರದಾದರೂ ಇಮೇಜ್ ಕೊಟ್ಟರೆ ಸಾಕು, ಜೆಮಿನಿ ಅದನ್ನು 3D ಸ್ಟೈಲ್, ಸಿನಿಮ್ಯಾಟಿಕ್ ಲುಕ್ ಅಥವಾ ಕಾರ್ಟೂನ್ ಅವತಾರ ಆಗಿ ಮಾರ್ಪಡಿಸುತ್ತದೆ. ನೀವು ಕೂಡ ಇದನ್ನು ಕಲಿಯಲು ಬಯಸಿದ್ದರೆ ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಿ. ಸೊ ತಡ ಮಾಡದೆ ಈಗ ನಮ್ಮ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ. ಸೊ ವೆಲ್ಕಮ್ ಟು ಅವರ್ ಚಾನಲ್ ಜ್ಞಾನ ಏನ್ ತಂತ್ರಜ್ಞಾನ. ಮೊದಲಿಗೆ ನಾವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಜೆಮಿನಿ ಅಂತ ಸರ್ಚ್ ಮಾಡಬೇಕು. ನೀವು ಜೆಮಿನಿ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೆ ಗೂಗಲ್ ಜೆಮಿನಿ ಅಂತ ಫಸ್ಟ್ ಆಪ್ಷನ್ ಸಿಗುತ್ತೆ. ನಿಮ್ಮ ಮೊಬೈಲ್ಗಳಲ್ಲಿ ಕೂಡ ನೀವು ಜೆಮಿನಿ ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಜೆಮಿನಿ ಅಂತ ಬರುತ್ತೆ. ಇಲ್ಲಾಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಗೂಗಲ್ ಜೆಮಿನಿ ಅಂತ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಅದ್ರಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಇಮೇಜ್ ಟೂಲ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ರಿಯೇಟ್ ಇಮೇಜ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಒಂದ್ಸರಿ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಸ್ ನ ನಾನೀಗ ಹೇಳ್ಕೊಡ್ತೀನಿ. ಸೊ ನಿಮ್ಮ ಮೊಬೈಲ್ ಅಲ್ಲೂ ಸಿಮಿಲರ್ ಆಗಿ ನೀವು ಮಾಡಬೇಕು. ಸೊ ನಾ ಮೊದಲಿಗೆ ನಾವು ಒಂದು ನಿಮ್ದೇ ಆದ ಇಮೇಜ್ ನ ನೀವು ಇಲ್ಲಿ ಆಡ್ ಇರೋ ಬಟನ್ ಅಲ್ಲಿ ಯೂಸ್ ಮಾಡಿ ಆಡ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಬೇಕಾದ್ರೆ ಒಂದು ಇಮೇಜ್ ಕೂಡ ಜನರೇಟ್ ಮಾಡ್ಬೋದು. ನಾನು ನಿಮಗೆ ಅದಕ್ಕೆ ಪ್ರಾಂಪ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ. ಈಗ ನಾನು ಈ ಪ್ರಾಂಪ್ಟ್ ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇದು ಇಮೇಜ್ ಜನರೇಷನ್ ಮಾಡೋಕೆ ನಿಮ್ಗೆ 10 to 15 ಸೆಕೆಂಡ್ಸ್ ತಗೊಳುತ್ತೆ. ಸೊ ನೀವು ಈಸಿಯಾಗಿ ಜನರೇಟ್ ಮಾಡ್ಬೋದು. ಸೊ ಈಗ ನಮ್ಮ ಇಮೇಜ್ ಜನರೇಟ್ ಆಗಿದೆ. ಸೊ ನಾವು ಇದನ್ನ ಡೌನ್ಲೋಡ್ ಮಾಡೋಣ. ಸೊ ನೋಡಿದ್ರಲ್ಲ ನೀವು ಎಷ್ಟು ಅದ್ಭುತವಾಗಿ ಇಮೇಜ್ ಬಂದಿದೆ ಅಂತ. ನಿಮಗೆ ಈ ಪ್ರಾಂಪ್ಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಹಾಗೆ ನಾನು ಇಲ್ಲಿ ಜನರೇಟ್ ಮಾಡೋ ಒಂದೊಂದು ಪ್ರಾಂಪ್ಟ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ಸೊ ಇಲ್ಲಿ ಆಡ್ ಫೈಲ್ಸ್ ಅಂತ ಇರೋ ಇದನ್ನ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಫೈಲ್ಸ್ ಅಂತ ಬರುತ್ತೆ. ಅದರಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೋಡ್ ಅಂತ ಅಂದ್ರೆ ನಿಮ್ಗೆ ಇಮೇಜ್ ಲೋಡ್ ಆಗುತ್ತೆ. ಸೊ ಇಲ್ಲಿ ನೀವು ಪ್ರಾಂಪ್ಟ್ ನ ಕೊಡ್ಬೇಕಾಗತ್ತೆ. ಸೊ ಪ್ರಾಂಪ್ಟ್ ಎಷ್ಟು, ಮೊದಲನೇದು ನಾನು 90s ರೆಟ್ರೋ ಲುಕ್ ನಲ್ಲಿ ಫೋಟೋ ಜನರೇಷನ್ ಮಾಡ್ತಾ ಇದ್ದೀನಿ. ಇದರ ಪ್ರಾಂಪ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಸೊ ಇಮೇಜ್ ಲೋಡ್ ಆಗಿದೆ. ಈಗ ನಾವು ಪ್ರಾಂಪ್ಟ್ ನ ಆಡ್ ಮಾಡೋಣ. ಸೊ ಈಗ ರನ್ ಕೊಡೋಣ, ಸಬ್ಮಿಟ್ ಮಾಡೋಣ. ಸೊ ವೇಟ್ ಮಾಡೋಣ. ಈಗ ನಮ್ಮ ಇಮೇಜ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಈಗ ರೆಟ್ರೋ ಲುಕ್ ನಲ್ಲಿ ಎಷ್ಟು ಸಖತ್ತಾಗಿ ಇಮೇಜ್ ಜನರೇಟ್ ಆಗಿದೆ ಅಂತ. ಸೊ ಈಗ ನೆಕ್ಸ್ಟ್ ಇಮೇಜ್ ಜನರೇಷನ್ಗೆ ಹೋಗೋಣ ಬನ್ನಿ. ಸೊ ಸೇಮ್ ಮೊದಲನೇ ಮಾಡಿದ ಹಾಗೆ ಅಪ್ಲೋಡ್ ಫೈಲ್ ಅಂದು ಇಮೇಜ್ ನ ಆಡ್ ಮಾಡೋಣ. ಸೊ ಈ ಇಮೇಜ್ ನ ಡೌನ್ಲೋಡ್ ಮಾಡೋಣ. ಸೊ ಈಗ ಈ ಇಮೇಜ್ ಡೌನ್ಲೋಡ್ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಜನರೇಟ್ ಮಾಡೋಣ. ಸೊ ಎರಡನೇ ಪ್ರಾಂಪ್ಟ್ ನಾನು ಜನರೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು 3D ಜನರೇಟ್ 3D ಇಮೇಜ್ ಜನರೇಟ್ ಮಾಡ್ತಾ ಈ ಪ್ರಾಂಪ್ಟ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಚೆಕ್ ಮಾಡಿ. ನೀವು ಕೂಡ ಇದನ್ನ ಯೂಸ್ ಮಾಡಿಕೊಂಡು 3D ಪೋರ್ಟ್ರೇಟ್ ಕ್ರಿಯೇಟ್ ಮಾಡ್ಕೊಬಹುದು. ಸೊ ಈಗ ನಾನು ಸಬ್ಮಿಟ್ ಮಾಡಿದ್ದೀನಿ. ಇಮೇಜ್ ಜನರೇಟ್ ಆಗೋವರೆಗೂ ವೇಟ್. ಈಗ ನೀವು ನೋಡ್ಬೋದು 3D ಸ್ಟೈಲ್ ಅಲ್ಲಿ ಎಷ್ಟು ಸಖತ್ತಾಗಿ ಫೋಟೋ ಜನರೇಟ್ ಆಗಿದೆ ಅಂತ. ಇದನ್ನು ಕೂಡ ಡೌನ್ಲೋಡ್ ಮಾಡೋಣ. ಸೊ ಇಮೇಜ್ ಡೌನ್ಲೋಡ್ ಆಗಿದೆ. ಈಗ ನೆಕ್ಸ್ಟ್ ಇಮೇಜ್ ಜನರೇಷನ್ಗೆ ಹೋಗೋಣ. ಸೊ ಸೇಮ್ ಅಪ್ಲೋಡ್ ಫೈಲ್ಸ್ ಅಂದ್ಬಿಟ್ಟು ನಾವು ಫಸ್ಟ್ ಜನರೇಟ್ ಮಾಡಿರೋ ಇಮೇಜ್ ನ ತೆಗೆದುಕೊಳ್ಳೋಣ. ಸೊ ಇಲ್ಲಿ ನಾನು ಥರ್ಡ್ ಪ್ರಾಂಪ್ಟ್ ಯೂಸ್ ಮಾಡ್ತಾ ಇರೋದು. ಈಗ ದಸರಾ ಬರ್ತಾ ಇರೋದ್ರಿಂದ ಈ ಗರ್ಬಾ ಸ್ಟೈಲ್ ಅಥವಾ ಫೆಸ್ಟಿವಲ್ ಗರ್ಬಾ ಟ್ರೆಡಿಷನಲ್ ಲುಕ್ ತುಂಬಾ ಫೇಮಸ್ ಆಗಿದೆ. ಅದರ ಪ್ರಾಂಪ್ಟ್ ನ ಕೊಡ್ತೀನಿ. ಸೊ ಈ ಪ್ರಾಂಪ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ಯೂಸ್ ಮಾಡ್ಕೊಬಹುದು. ಸೊ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಗರ್ಭಾ ಸ್ಟೈಲ್ ಮಾಡೋ ಫೋಟೋ ಜನರೇಟ್ ಆಗಿದೆ ಅಂತ. ಸೊ ಲೆಟ್ಸ್ ಜನರೇಟ್ ನಮ್ಮ ನಾಲ್ಕನೇ ವೈರಲ್ ಆಗಿರೋ ಪ್ರಾಂಪ್ಟ್ ನ ಈಗ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ. ಇದನ್ನ ಡೌನ್ಲೋಡ್ ಮಾಡೋಣ.
ಸೊ ವಿಡಿಯೋ ಸಾರಿ, ಇಮೇಜ್ ಡೌನ್ಲೋಡ್ ಆಗಿದೆ. ಈಗ ನಮ್ಮ ಕೊನೆಯ ಪ್ರಾಂಪ್ಟ್ಗೆ ಹೋಗೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ನಾವು ಮತ್ತೆ ಆ್ಯಡ್ ಫೈಲ್ಸ್ ಅಂದ್ಬಿಟ್ಟು ಮೊದಲೇ ಕ್ರಿಯೇಟ್ ಮಾಡಿರೋ ಇಮೇಜ್ನ ಆ್ಯಡ್ ಮಾಡೋಣ ಬನ್ನಿ. ಸೊ ಈಗ ನಮ್ಮ ಕೊನೆಯ ಪ್ರಾಂಪ್ಟ್ನ ಯೂಸ್ ಮಾಡೋಣ. ಇದರಲ್ಲಿ ನಾನು ವಿಂಟೇಜ್ ಬಾಲಿವುಡ್ ಸ್ಟೈಲ್ ಮೂವಿ ಪೋಸ್ಟರ್ ಥರ ಜನರೇಟ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಈಗ ಇಮೇಜ್ ಜನರೇಷನ್ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಫೈನಲ್ ಇಮೇಜ್ ಕೂಡ ಜನರೇಟ್ ಆಗಿದೆ. ಇಮೇಜಸ್ ಜನರೇಟ್ ಮಾಡೋಕ್ಕೆ ಬೇಕಾಗಿರೋ ಪ್ರಾಂಪ್ಟ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ಫಸ್ಟ್ ಇಂದ ನಾವು ಏನೇನ್ ಮಾಡಿದ್ವಿ ಒಂದ್ಸರಿ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ರಿಯಲಿಸ್ಟಿಕ್ AI ಇನ್ಫ್ಲೂಯೆನ್ಸರ್ ಕನ್ನಡ ಕ್ರಿಯೇಟ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ನಾನು ಪ್ರಾಂಪ್ಟ್ ಕೊಟ್ಬಿಟ್ಟು ರೆಟ್ರೋ ಸ್ಟೈಲ್ ನಲ್ಲಿ ಇಮೇಜ್ನ ಜನರೇಟ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಮತ್ತೊಂದು ಪ್ರಾಂಪ್ಟ್ ಕೊಟ್ಬಿಟ್ಟು 3D ಮಾಡೆಲ್ನ ಜನರೇಟ್ ಮಾಡಿದ್ದೀನಿ. ಆಮೇಲೆ ಅದೇ ಇಮೇಜ್ಗೆ ಮತ್ತೊಂದು ಪ್ರಾಂಪ್ಟ್ ಕೊಟ್ಬಿಟ್ಟು ನಾನು ಗರ್ಭಾ ಸ್ಟೈಲ್ ಇರೋ ವಿಡಿಯೋ ಇಮೇಜ್ನ ಜನರೇಟ್ ಮಾಡಿದ್ದೀನಿ. ಕೊನೆಗೆ ನಾನು ರೆಟ್ರೋ ಸ್ಟೈಲ್ ಇಮೇಜ್ನ ಕೂಡ ಜನರೇಟ್ ಮಾಡಿದ್ದೀನಿ. ಸೊ ಇದಿಷ್ಟು ಈ ವಿಡಿಯೋದ ಮುಖ್ಯ ಭಾಗವಾಗಿತ್ತು. ಸೊ ಈ ತರ ಈಗ ಫೈನಲ್ ಆಗಿ ಎಲ್ಲ ಇಮೇಜಸ್ ಯಾವ ತರ ಜನರೇಟ್ ಆಗಿದೆ ಅಂತ ನೋಡೋಣ ಬನ್ನಿ. ಇದು ನಾವು ಕೊನೆಯದಾಗಿ ಜನರೇಟ್ ಮಾಡಿರೋ ವಿಡಿಯೋ ಫಿಲ್ಮ್ ಪೋಸ್ಟರ್ ಆಗಿತ್ತು. ಇದು ಗರ್ಭಾ ಸ್ಟೈಲ್ ಇಮೇಜ್, ಇದು 3D ಮಾಡೆಲ್ ಇಮೇಜ್, ಇದು ರೆಟ್ರೋ ಸ್ಟೈಲ್ ಇಮೇಜ್, ಹಾಗೆ ಇದು ನಾವು ಜನರೇಟ್ ಮಾಡಿರೋ AI ಇನ್ಫ್ಲೂಯೆನ್ಸರ್ ಇಮೇಜ್. ಸೊ ಈ ತರ ಜನರೇಟ್ ಮಾಡಿರೋ ಇಮೇಜ್ನ ನೀವು ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕು, ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.